ನಮಸ್ಕಾರ ಎಲ್ಲರಿಗೂ. ಇವತ್ತು ಒಂದು ಸ್ಪೆಷಲ್ ದಿನ. ಏನಪ್ಪ ಅಂತಂದರೆ ಗಣೇಶ ಚತುರ್ಥಿ. ನಿಮಗೆಲ್ಲ ಗೊತ್ತೇ ಇದೆ. ಸೊ ನಿಮ್ಮ ಮನೆಯಲ್ಲಿ ಬ್ಯುಸಿಯಾಗಿ ಕ್ಲೀನಿಂಗು, ಕುಕ್ಕಿಂಗು, ಡೆಕೋರೇಷನ್ನು ನಡೀತಾ ಇದೆ ಅಲ್ವಾ? ಅದೇ ಫೀಲಿಂಗ್ ನಮ್ಮ ಮನೆಯಲ್ಲಿ ಕೂಡ ನಡೀತಾ ಇದೆ. ಮಾರ್ನಿಂಗ್ ಸ್ಟಾರ್ಟ್ ಆದಮೇಲೆ ನಾನು ಮಕ್ಕಳು ಇಬ್ಬರು ಸೇರಿಕೊಂಡು ಮನೆ ಕ್ಲೀನಿಂಗ್ ಮಾಡೋದ್ರಲ್ಲಿ ಕೆಲಸ ನಡೆಸ್ತಾ ಇದ್ವಿ. ಸೊ ಇವರಂತೂ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು. ಸ್ವಲ್ಪ ನಾಟಿನೂ ಹೌದು, ಸ್ವಲ್ಪ ಕ್ಯೂಟ್ ಕೂಡ ಹೌದು. ಬಟ್ ಅದನ್ನು ನಾವು ಎಲ್ಲರೂ ಸೇರಿ ಎಂಜಾಯ್ ಮಾಡಿದ್ವಿ. ಈ ಒಂದು ಮೂಮೆಂಟ್ನ ನಾವು ಮರೆಯೋಕ್ಕಾಗಲ್ಲ. ಯಾಕಂದರೆ ಮಕ್ಕಳು ಎಷ್ಟು ಕಾಟ ಕೊಡ್ತಾರೋ ಹಾಗೆ ಅವ್ರು ಮಾಡೋ ಒಂದು ನಾಟಿ ಕೆಲಸಗಳು ನಮಗೆ ತುಂಬಾ ಖುಷಿ ಕೊಡುತ್ತೆ. ಈ ಕಡೆ ನಾನು ಸ್ವಲ್ಪ ದೇವರಿಗೆ ಏನು ಬೇಕಲ್ಲ ಡೆಕೋರೇಷನ್ನು ಅದನ್ನು ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸೊ ನಾವು ಮನೆಯಲ್ಲಿ ಸಣ್ಣದಾಗಿರೋ ಬೆಳ್ಳಿ ಗಣಪತಿನ ಇಡ್ತಾ ಇದ್ದೀವಿ. ನಾರ್ಮಲಾಗಿ ಒಂದು ದಿನ ಪೂಜೆ ಮಾಡ್ತಾ ಇದ್ದೀವಲ್ಲ, ಆ ಗಣಪತಿನ ಇಡೋದ್ರಿಂದ ಸೊ ಡೆಕೋರೇಷನ್ ತುಂಬ ದೊಡ್ಡದೇನು ಬೇಕಾಗಿರಲಿಲ್ಲ. ಹಾಗಾಗಿ ನಾನು ಸಿಂಪಲ್ ಆಗಿರೋಂತಹ ಒಂದು ಡೆಕೋರೇಷನ್ನ ಮಾಡ್ತಾ ಇದ್ದೀನಿ. ಈ ಪೇಪರ್ ಪ್ಲೇಟ್ ಯೂಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಪೇಂಟ್ನ ಮಾಡಿ ಡೆಕೋರೇಷನ್ನ ಮಾಡ್ತಾ ಇದ್ದೀನಿ. ಈ ಕಡೆ ನನ್ನ ಹಸ್ಬೆಂಡು ದೇವ್ರ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ರು. ಸೊ ನಾನು ಡೆಕೋರೇಷನ್ ಮಾಡಿ ಕೊನೆಗೆ ಅಡುಗೆ ಮಾಡೋಣ ಅಂತ ಹೊರಡ್ತಾ ಇದ್ದೆ. ಅವರು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡೋದು, ಅದಕ್ಕೆ ಏನೇನು ಬೇಕು ರೆಡಿ ಮಾಡ್ಕೊತಾ ಇದ್ರು. ಸೊ ಏನೇ ಅಂದ್ರೂ ನಮ್ಮ ಲೈಫಲ್ಲಿ ಎಲ್ಲ ದೊಡ್ಡದಾಗೇ ಮಾಡಬೇಕು, ಹ್ಯಾಪಿನೆಸ್ ಆಗಬೇಕು ಅಂತೇನಿಲ್ಲ. ಡೆಕೋರೇಷನ್ ಚಿಕ್ಕದಾಗಲಿ ದೊಡ್ಡದಾಗಲಿ ಅದರಲ್ಲಿ ಭಕ್ತಿ ಎಷ್ಟರ ಮಟ್ಟಿಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾವು ದೇವರಿಗೆ ಮಾಡೋ ನೈವೇದ್ಯದಲ್ಲೂ ಅಷ್ಟೇ, ಅದು ಆಡಂಬರವಾಗಿರಬೇಕು ಅಂತೇನಿಲ್ಲ. ನಾವು ಮನಸ್ಪೂರ್ವಕವಾಗಿ ಒಂದು ಸಣ್ಣದಾಗಿರೋ ಒಂದು ಬೆಲ್ಲನ ನೈವೇದ್ಯ ಮಾಡಿದ್ರು ಗಣೇಶನಿಗೆ ತುಂಬ ಪ್ರಿಯ ಆಗುತ್ತೆ. ಆದರೆ ನಮ್ಮ ಮನಸ್ಸು ಹಾಗೆ ನಮ್ಮ ಬುದ್ಧಿ ಎಲ್ಲ ಶುದ್ಧವಾಗಿರಬೇಕು. ನಾನಿಲ್ಲಿ ಮೊದಲನೇದಾಗಿ ಮೋದಕ, ಗಣೇಶನ ಪ್ರಿಯವಾದ ಒಂದು ಖಾದ್ಯ, ಅದನ್ನು ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಅದನ್ನು ಕರೆದು ಕೂಡ ಮಾಡ್ತಾರೆ, ಹಾಗೆ ಹಬೆಯಲ್ಲಿ ಕೂಡ ಬೇಯಿಸ್ತಾರೆ. ಸೊ ನಾನಿಲ್ಲಿ ಹಬೆಯಲ್ಲಿ ಬೇಯಿಸೋದನ್ನು ಮಾಡ್ತಾ ಇದ್ದೀನಿ. ಇದು ಅಕ್ಕಿ ಹಿಟ್ಟು ಮಾಡಿಕೊಂಡು ಅದರೊಳಗೆ ಕೊಬ್ಬರಿ ಬೆಲ್ಲ ಹಾಕಿರೋ ಅಂಥ ಒಂದು ಹೂರಣನ ತುಂಬಿ ಅದನ್ನು ಹಬೆಯಲ್ಲಿ ಬೇಯಿಸಿದರೆ ಕಡುಬು ತುಂಬಾ ಚೆನ್ನಾಗಾಗುತ್ತೆ. ಮೋದಕದ ಶೇಪಲ್ಲೂ ಮಾಡ್ಬೋದು, ಹಾಗೆ ಕರ್ಗೇಡುಬಿನ ಶೇಪಲ್ಲೂ ಮಾಡ್ಬೋದು. ನಾನು ಎರಡನ್ನೂ ಸ್ವಲ್ಪ ಸ್ವಲ್ಪ ಮಾಡಿದೆ. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಎಳ್ಳಿನ ಉಂಡೆ ಕಟ್ಟೋಣ ಅಂತಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಸೊ ಇದು ಅಷ್ಟೇ 2 ಮಿನಿಟ್ಸಲ್ಲಿ ಆಗೋಗುತ್ತೆ. ಯಾಕಂದರೆ ಇದಕ್ಕೆಲ್ಲ ತುಂಬಾ ಏನು ಪಾಕ ಕಲಿಸ್ಕೋಬೇಕಂತ ಏನಿಲ್ಲ. ಹಾಗೆ ಬೆಲ್ಲ ಮತ್ತು ಅದನ್ನು ಸ್ವಲ್ಪ ಮಿಕ್ಸಿ ಮಾಡಿ ತುಪ್ಪದಲ್ಲಿ ಕಟ್ಬಿಟ್ರೆ ಉಂಡೆ ತುಂಬ ಟೇಸ್ಟಾಗಿರುತ್ತೆ. ಅದ್ರ ಜೊತೆಗೆ ನಾನು ಇಲ್ಲಿ ಒಂದು ಪುಟಾಣಿ ಉಂಡೆ ಕೂಡ ಮಾಡ್ತಾ ಇದ್ದೀನಿ. ಇದು ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಯಾರು ಉಂಡೆ ಕಟ್ಟಬೇಕು ಅಥವಾ ಲಡ್ಡು ತಿನ್ನಬೇಕು ಅಂತ ಅನಿಸಿದಾಗ ಈ ಉಂಡೆನ ಮಾಡ್ಕೋಬೋದು. ಇದಕ್ಕೇನಿಲ್ಲ, ಈಕ್ವಲ್ ಪ್ರಮಾಣದಲ್ಲಿ ಪುಟಾಣಿ ಮತ್ತು ಸಕ್ಕರೆನ ಮಿಕ್ಸಿ ಮಾಡೋದು, ಹಿಟ್ಟಿನ ಥರ ಮಾಡ್ಕೊಂಡ್ಬಿಟ್ಟು ಅದನ್ನು ತುಪ್ಪ ಹಾಕಿ ನಾವು ಮಿಕ್ಸ್ ಮಾಡಿಕೊಂಡು ಉಂಡೆ ಥರ ಕಟ್ಟಬೇಕು. ಅದು ಸೇಮ್ ಯಾವ ಥರ ಟೇಸ್ಟ್ ಬರುತ್ತೆ ಅಂದರೆ ಬೇಸನ್ ಲಡ್ಡು ಥರನೇ ಟೇಸ್ಟ್ ಬರುತ್ತೆ. ಸೊ ಬೇಸನ್ ಲಡ್ಡು ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ ಕಡಲೆ ಹಿಟ್ಟನ್ನ ಚೆನ್ನಾಗಿ ಹುರ್ಕೋಬೇಕು. ಒಂದೊಂದ್ಸಲಿ ಹುರಿಯೋದ್ರಲ್ಲಿ ಏನಾದ್ರು ಮಿಸ್ಟೇಕ್ ಆದರೆ ಅದೊಂಥರ ಹಸಿ ವಾಸನೆ ಬರ್ತಾ ಇರುತ್ತೆ, ಚೆನ್ನಾಗಿರಲ್ಲ ಟೇಸ್ಟು. ಅದನ್ನು ಪರ್ಫೆಕ್ಟಾಗಿ ಬಂದವ್ರು ಮಾತ್ರ ಮಾಡಬೇಕು ಬೇಸನ್ ಉಂಡೆನ. ಸೊ ಬೇಸನ್ ಉಂಡೆ ಮಾಡೋಕ್ಕೆ ತುಂಬ ಟೈಮ್ ಆಗುತ್ತೆ. ಇದು ಈಕ್ವಲೆಂಟ್ ಆಫ್ ಸೇಮ್ ಬೇಸನ್ ಉಂಡೆನೆ, ಸೇಮ್ ಅದೇ ಟೇಸ್ಟೇ ಕೊಡುತ್ತೆ. ಇಲ್ಲ ಅಂತಂದರೆ ನಾವೇನು ಹಾಲು ಕೋವಾ ಅಂತ ತಿಂತಿದ್ವಲ್ಲ ಸಣ್ಣವರಿದ್ದಾಗ, ಆ ಟೇಸ್ಟ್ ಕೊಡುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ. ಪುಟಾಣಿ, ಸಕ್ಕರೆ ಮತ್ತು ತುಪ್ಪ ಅಷ್ಟು ಬೇಕು. ತುಪ್ಪ ಹಾಕಿದ್ರೇ ಅದು ರುಚಿಯಾಗಿ ಬರುತ್ತೆ. ಇಲ್ಲ ಅಂತಂದರೆ ಅಷ್ಟು ಟೇಸ್ಟ್ ಅನಿಸಲ್ಲ. ತುಪ್ಪ ಇರಲೇಬೇಕು ಇದನ್ನು ಮಾಡೋಕ್ಕೆ. ಸೊ ಇದು ಅಷ್ಟೇ. ಈ ಕಡೆ ನಾನು ಎಳ್ಳಿನ ಉಂಡೆ ಮಿಕ್ಸ್ ಮಾಡಿಕೊಂಡು ಬೆಲ್ಲನೂ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಅದು ಅದೇ ಮೆಥಡೆಲ್ಲ ಮಾಡ್ತಾ ಇದ್ದೀನಿ. ಸೊ ಬೆಲ್ಲನ ಹಿಂಗೆ ಹಸಿಯಾಗಿ ಹಾಕೋದ್ರಿಂದ 1 ವಾರ 2 ವಾರ ಇಟ್ಕೊಂಡು ತಿನ್ಬೋದು. ಅದು ಜಾಸ್ತಿ ದಿನ ಇಟ್ಕೋಬೇಕು ಅಂತಂದರೆ ನಾವು ಬೆಲ್ಲದ ಪಾಕ ಮಾಡಿಕೊಂಡು ಸ್ವಲ್ಪ ಕುದಿಸಿದ ಮೇಲೆ ಆಮೇಲೆ ನಾವು ಬೆರೆಸಿ ಕಟ್ಟೋದ್ರಿಂದ ತುಂಬ ದಿನ ಇಟ್ಕೊಂಡು ತಿನ್ಬೋದು. ನಾವೆಲ್ಲರೂ ಮಲ್ಟಿ ಟಾಸ್ಕಿಂಗ್ ಮಾಡ್ತಾನೆ ಇರ್ತೀವಿ. ಒಂದಲ್ಲ ಒಂದು ಕೆಲಸಗಳು ಇದ್ದೇ ಇರುತ್ತೆ ನಮಗೆ. ಹೆಣ್ಮಕ್ಳಿಗೆ ಮನೆ ಕ್ಲೀನಿಂಗ್ ಮಾಡ್ಬೋದು, ಅಥವಾ ಕುಕ್ಕಿಂಗ್ ಆಗಿರ್ಬೋದು, ಕಿಡ್ಸ್ನ ಹ್ಯಾಂಡಲ್ ಮಾಡೋದು, ಪೂಜೆಗೆ ಮತ್ತೆ ರೆಡಿ ಮಾಡೋದು, ಇದೇ ಥರ ತುಂಬ ಕೆಲಸಗಳಿರ್ತವೆ. ಅದೆಲ್ಲ ತುಂಬಾ ಸ್ಪೆಷಲ್ ಕೂಡ ಹೌದು. ಸೊ ಯಾವಾಗೂ ನಾವು ಎಷ್ಟೇ ಬ್ಯುಸಿ ಆಗಿದ್ದರೂ ವಿ ಹ್ಯಾವ್ ಟು ಬಿಲೀವ್ ಇನ್ ಅವರ್ ಸೆಲ್ಫ್. ಸೊ ನಮ್ಮ ಮನೆ ಚಿಕ್ಕದಾಗಿದ್ರೇನೋ ದೊಡ್ಡದಾಗಿದ್ರೇನೋ, ಅಥವಾ ನಾವು ಮಾಡೋ ಪೂಜೆ ಚಿಕ್ಕದಾದ್ರೇನೋ ದೊಡ್ಡದಾದ್ರೇನೋ, ಡೆಕೋರೇಷನ್ ಕೂಡ ಅಷ್ಟೇ, ಚಿಕ್ಕದಾಗಿ ಮಾಡಿದ್ರೇನು ದೊಡ್ಡದಾಗಿ ಮಾಡಿದ್ರೇನು, ಅಥವಾ
ಅಥವಾ ನಾವು ಬಜೆಟ್ ಇನ್ವೆಸ್ಟ್ ಮಾಡೋದು ಸಣ್ಣ ಪ್ರಮಾಣದಲ್ಲೇ ಮಾಡಿದರೂ ಕೂಡ, ದೊಡ್ಡ ಪ್ರಮಾಣದಲ್ಲೇ ಮಾಡಿದರೂ ಕೂಡ ಅದರಲ್ಲಿ ಪ್ರೀತಿ ಮತ್ತು ನಾವು ನಮ್ಮ ಮೇಲಿರೋ ನಂಬಿಕೆ ಹಾಗೆ ದೇವರಿಗೆ ನಾವು ತೋರಿಸೋ ಭಕ್ತಿ ಅಪಾರವಾಗಿದ್ದಾಗ ಯಾವುದು ಚಿಕ್ಕದಾಗಲಿ ದೊಡ್ಡದಾಗಲಿ ಅದರಲ್ಲಿ ಯಾವುದೇ ಥರ ವ್ಯತ್ಯಾಸ ಬರಲ್ಲ. ಸೊ ಇದರಲ್ಲಿ ಭಕ್ತಿ ಮತ್ತು ಪ್ರೀತಿ ಹಾಗೆ ನಾವು ಇಟ್ಟ ನಂಬಿಕೆ ತುಂಬ ಇಂಪಾರ್ಟೆಂಟ್ ಆಗತ್ತೆ. ಸೊ ನಿಮಗೆ ಇವತ್ತಿನ ನನ್ನ ಈ ವ್ಲಾಗ್ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಈ ಥರ ಫ್ಯಾಮಿಲಿ, ಫೆಸ್ಟಿವಲ್ ಹಾಗೆ ಮೋಟಿವೇಶ್ನಲ್ ಇರೋಂತಹ ವಿಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ಈ ಗೌರಿ ಗಣೇಶ ನಿಮ್ಗೆಲ್ಲರಿಗೂ ಒಳ್ಳೇದನ್ನು ಮಾಡಲಿ, ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಅಂತ ಕೊಡಲಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹ್ಯಾಪಿ ಗಣೇಶ ಚತುರ್ಥಿ ಟು ಆಲ್ ಒನ್ಸ್ ಅಗೇನ್. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.